ಉತ್ತರ ಕರ್ನಾಟಕ ಭಾಗದಲ್ಲಿರುವ ಬಾಗಲಕೋಟೆ ಜಿಲ್ಲೆ ಬದಾಮಿ ಗ್ರಾಮದಲ್ಲಿರುವ ಈ ಪ್ರತಿಮೆ ಭಾರತದಲ್ಲಿ ಅತ್ಯಂತ ಪುರಾತನವಾಗಿರುವ ಯೋಗಿ ದತ್ತಾತ್ರೇಯನ ಪ್ರತಿಮೆ. ಇದು ಮೊದಲನೇ ಪ್ರತಿಮೆ. ಇಂಥ ಪ್ರತಿಮೆ ಎಲ್ಲೂ ಇಲ್ಲ. ನಿಮಗೆ ಎಲ್ಲಿ ಹುಡುಕಿದರೂ ಸಹಿತ ವಾಹನಗಳು ಮತ್ತು ಯೋಗ ಮುದ್ರೆಯಲ್ಲಿರುವಂಥ ಪ್ರತಿಮೆ ಎಲ್ಲೂ ಸಿಗೋದಿಲ್ಲ. ಇದು ಅತ್ಯಂತ ಹಳೆಯದು ಮತ್ತು ಪ್ರಪ್ರಥಮ. ಲೈಕ್ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಎಲ್ಲೂ ದತ್ತಾತ್ರೇಯ ಟೆಂಪಲ್ ಇಲ್ಲ, ಇಷ್ಟು ಹಳೇದು. ಉತ್ತರ ಕರ್ನಾಟಕ ಹಿಡಿದು ಲೈಕ್ ಇಡೀ ಜಗತ್ತಾಗ ನೋಡಿದ್ರು ಇದೇ ಹಳೇದು ಅನ್ಸುತ್ತೆ. ಹೌದು ಹೌದು. ಇದು ಬಿಟ್ಟರೆ ಬೇರೆ ದತ್ತಾತ್ರೇಯಂದು ಇಷ್ಟು ಹಳೇದು ಯಾವುದಿಲ್ಲ. ದತ್ತಾತ್ರೇಯಂದು ಅಂದ್ರೆ ಹಳೇದಂತಂದ್ರೂ ಬಾಬಾ ಬುಡಂಗಿರಿ ಅವ, ಬಟ್ ಅವು ಪಾದಕ ದೇವಸ್ಥಾನ ಅನ್ನೋದು ಬಿಟ್ರೆ ಮೂರ್ತಿ ದೇವಸ್ಥಾನ ಇಷ್ಟು ಹಳೇದಿಲ್ಲ ಯಾವಾಗಲೂ. ಮತ್ತು ಸಾಲಿಗ್ರಾಮ ಇರೋದ್ರಿಂದ ಸಾಕ್ಷಾತ್ ಸನ್ನಿಧಾನ ಇದು. ಸಾಲಿಗ್ರಾಮದಾಗ ಈಗ ಮೂರ್ತಿ ನಾವು ಒಂದು ದೇವಸ್ಥಾನದಾಗ ಇಟ್ಟರೆ ಆವಾಹನೆ ಎಲ್ಲ ಮಾಡಿ ಒಂದು ಶಕ್ತಿ ತೊಗೊಂಬರುತ್ತೆ. ಈಗ ಲಾಸ್ಟ್ ಟೈಮ್ ನೋಡಿದ್ರಿ ರಾಮ ಮಂದಿರದಾಗ ಕಣ್ಣು ತೆಗೆದಿದ್ದಿಲ್ಲ, ಆಮೇಲೆ ಮೋದಿಜಿಯವರು ಓಪನ್ ಮಾಡಿದ ಮೇಲೆ ಕಣ್ಣು ತೆಗೆದು ಆವಾಹನೆ ಮಾಡ್ತಾರೆ. ಇದು ಹಂಗೆ ಇರ್ಬೇಕಂತೇನಿಲ್ಲ. ಸಾಲಿಗ್ರಾಮ ಶಿಲೆ ಒಳಗೆ ನಿತ್ಯ ಒಳಗೆ ವಿಷ್ಣುವಿನ ಸನ್ನಿಧಾನ ಇದ್ದೇ ಇರ್ತದೆ ನಿಮಗೆ. ಆದರೆ ಏನು ಮೂರ್ತಿ ಮಾಡಿದಾಗ ಪ್ರತಿಷ್ಠಾಪನೆ ಅನ್ನೋದು ಕಡ್ಡಾಯ. ಸಾಲಿಗ್ರಾಮ ಅಂತ ಒಂದು ಕಲ್ಲು ನೋಡ್ತೀರಲ್ಲ ನೀವು, ಅದರಾಗ ಏನು ಆವಾಹನೆ ಅನ್ನೋದು ಇರೋದಿಲ್ಲ. ಮೂರ್ತಿ ಒಳಗಂತೂ ಮಾಡಲೇಬೇಕು. ನಮ್ಮ ಅಂದಾಜು ಪ್ರಕಾರ ಈಗ ಈ ದೇವಸ್ಥಾನ ಆಗಿ ಒಂದು 250-260 ವರ್ಷ ಆಗಿರಬಹುದು ಅಂತ ನಮ್ಮ ಅಭಿಪ್ರಾಯ. ನಮ್ಮ ಬಾದಾಮಿಯಲ್ಲಿರುವ ಈ ಒಂದು ದತ್ತಾತ್ರೇಯನ ಮೂರ್ತಿ ಇಡೀ ಜಗತ್ತಿನ ಮೂಲೆ ಮೂಲೆ ಹುಡುಕಿದ್ರು ಕೂಡ ಎಲ್ಲೂ ಸಿಗೋದಿಲ್ಲ. ಇದರ ವಿಶೇಷತೆಗಳು ಎರಡ. ಮೂರ್ತಿಯ ಇಂಚಿಂಚಲ್ಲೂ ತುಂಬಿರೋ ಡೀಟೇಲಿಂಗ್ ಮಾತ್ರ ಅನ್ನಾಹುತ. ಬೈ ದ ವೇ, ನಮಸ್ಕಾರ ರೀ ಕರ್ನಾಟಕ ಮಂದಿ, ನಾನು ನಿಮ್ಮ ಡೆಕ್ಕನ್ ಬಾಯ್. ಈ ಮೂರ್ತಿಯ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ, ಇಲ್ಲಿನ ಅರ್ಚಕರಿಂದಾನೇ ತಿಳಿಯೋಣ ಬನ್ನಿ. ಈ ಕಡೆ ಚಕ್ರ, ಶಂಖ ಈಗ ಅಲಂಕಾರ ಆಗಿರೋದ್ರೆ ನಿಮ್ಗೆ ಕಾಣೋದಿಲ್ಲ. ಅಲ್ಲಿ ಧ್ಯಾನ ಮುದ್ರ, ಆಮೇಲೆ ಕಮಲದ ಮೇಲೆ ಇದ್ದಾನೆ, ಪದ್ಮಾಸನ ಇದ್ದಾನೆ, ಗರುಡ, ನಂದಿ, ಹಂಸ ಅದ, ಆಮೇಲೆ ನೀವು ದಶಾವತಾರ ಅದ. ಈ ಕಾರಣ ಹೌದು ಹೌದು. ಆಮೇಲೆ ಭಾಗವತದಾಗ ದತ್ತಾತ್ರೇಯ ಬಂದಿರೋದು ಹಂಗೆ, ಫಸ್ಟು ವಿಷ್ಣುವಾಗೆ ಬರ್ತಾನೆ. ಆ ಕಾರಣಕ್ಕೆ ನಿಮಗೆ ಗರುಡ ಅದ, ಆಮೇಲೆ ಬರೋದು ಶಿವ, ಆಮೇಲೆ ಬ್ರಹ್ಮ. ಹಂಗೆ ಹೇಳ್ತಾರೋ ಹಂಗೆ ಮೂರ್ತಿ ಅದ. ಮತ್ತು ದಶಾವತಾರದಾಗ ಹಂಗದ. ಆಮೇಲೆ ಶ್ರೀವೈಷ್ಣವ ಪಂಥದಾಗ ಒಂದು ಇದು ಅದ. ನಾವೆಲ್ಲ ಕೃಷ್ಣನ್ನ ಉಪಯೋಗಿಸ್ತೀವಿ. ಅವರು ಬಲರಾಮನ್ನ ದೇವ್ರಂತ ಮಾಡ್ತಾರೆ. ಅಲ್ಲಿಯೂ ನೀವು ಕಾಣ್ಬೋದು, ಹಲ ಕಾಣ್ತದೆ ನಿಮಗಿಲ್ಲಿ. ಯಾಕೆ ಕೃಷ್ಣನ ಮಾಡಿಲ್ಲ ಅಂದ್ರೆ ದತ್ತಾತ್ರೇಯನ ಕೃಷ್ಣ ಅನ್ನೋದು ಒಂದು ಕಾನ್ಸೆಪ್ಟ್ನಾಗ ಅವ್ರದ್ದು ಈ ಕೃಷ್ಣನ ಮಾಡಿಲ್ಲ. ಆಮೇಲೆ ನೀವು ಈ ಕಡೆ ಜಡಿ ನೋಡ್ಬೋದು, ಒಂದು ಕಡೆಯೂ ಬೇರೆ ಅದ, ಇನ್ನೊಂದು ಕಡೆಯೂ ಬೇರೆ ಅದ ನಿಮಗೆ. ಆಮೇಲೆ ಇಲ್ಲಿ ವೈಜಯಂತಿ ಮಾಲ ಅದ, ಎರಡು ಕರ್ಣ ಹಾಕೊಂಡಲ್ಲ. ಒಂದು ಕಡೆ ಶೇಷಾಭರಣ, ಇನ್ನೊಂದು ಕಡೆ ಮಕರಾಭರಣ ಅದ. ಪೂರ್ತಿ ಇದೆಲ್ಲ ಸಾಲಿಗ್ರಾಮ ಶಿಲೆ. ಎಲ್ಲ ಮೂರ್ತಿಗಳು ಹೆಚ್ಚು ಕಡಿಮೆ ಕಪ್ಪು ಶಿಲೆ ಒಳಗಿರ್ತಾವೆ. ಇದು ಸ್ವಲ್ಪ ಹಸಿರು ಶಿಲೆ ಒಳಗದ. ಇದು ಹಾಗೆ ಈ ದೇವಸ್ಥಾನ ಎಷ್ಟು ಹಳೇದೆಂದ್ರೆ ಇದು 1139 ಇಸ್ವಿ ಒಳಗೆ ಕಲ್ಯಾಣಿ ಚಾಲುಕ್ಯರು ಆಳ್ತಿದ್ರು. ಅಂದರೆ 12ನೇ ಶತಮಾನದಾಗ. ಅವಾಗ ಪರಮಾನಂದ ದೇವ ಎನ್ನುವ ಗುಡಿ ಕಟ್ಟ್ಯಾನ. ಆ ಗುಡಿ ಎಲ್ಲದಂದ್ರೆ ಎದುರಿಗೆ ನಿಮ್ಗೊಂದು ಗುಡಿ ಕಾಣಿಸ್ತಲ್ಲ, ಅಲ್ಲೇ ಈ ಮೂರ್ತಿ ಮೊದಲೇಕ ಇತ್ತು. ಹಾಂ, ಯಲ್ಲಮ್ಮ ಟೆಂಪಲ್ ಅಂತ ಏನು ಕರೀತಾರಲ್ಲ ಈಗ, ಆ ದೇವಸ್ಥಾನದಾಗ ಅವಾಗ ಯೋಗಿ ನಾರಾಯಣ ಅಂತ ಹೆಸರು. ವಿಷ್ಣುಗೆ ಯೋಗಿ ನಾರಾಯಣ ಅಂತ ಅಲ್ಲಿ ಸ್ಥಾಪನೆ ಮಾಡಿದ್ರನ್ನ. ಆಮೇಲೆ ಮತ್ತು ಇವ್ರು ಹಾವಳಿ ಮಾಡಿ ಮೂರ್ತಿಯ ಭಂಗ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಜಗದಾಗ ಮೊದಲಿಕ್ಕೆ ತಿಪ್ಪಿತ್ತು. ಮಗ್ಲಿಗೂ ನೋಡ್ಬೋದು ನೀವು, ಮಗ್ಲಿಗೂ ತಿಪ್ಪಿನ ಅನ್ನಿಸ್ತದೆ. ಇದು ತಿಪ್ಪಿತ್ತು ಅವಾಗ. ಆಮೇಲೆ ತದನಂತರ ಅವ್ರದ್ದೆಲ್ಲ ಹಾವಳಿ ಕಡಿಮೆ ಆದಮೇಲೆ ಸರಿಯಾಗಿ ಸ್ಪಷ್ಟ ಮಾಹಿತಿ ನಮ್ಗೆ ಇಲ್ಲ ಅದರದ್ದು ಯಾವಾಗ ಆಗ್ಯದ ಅನ್ನೋದು. ಅಂದಾಜು 1750-1760 ಪ್ರಸನ್ನ ವೆಂಕಟೇಶ್ವರ ಕಾಲಕ್ಕೆ ಆಗ್ಯದ ಅನ್ನೋದೊಂದು ಪ್ರತೀತಿ ಅದ ಇದು. ಆಮೇಲೆ ನಿಮಗೆ ಇಲ್ಲಿ ಪೌಳೆ ಆಯ್ತು, ಇವೇನು ಅಡಿಗೆ ಮನೆ ಏನು ಕಟ್ಟಾರಲ್ಲ, 1181 ಇಸ್ವಿಯಾಗಿ ಇವೆಲ್ಲ ಆಗ್ಯಾವು. ಅಂದರೆ ಹೆಚ್ಚು ಕಡಿಮೆ 240-245 ವರ್ಷದ. ಹಾಗೆ ದತ್ತಾತ್ರೇಯ ಅಂದ್ರೆ ತ್ರಿಮೂರ್ತಿಗಳ ಅಂಶ ಇರೋನ, 3 ಮುಖ ಇರೋ ದೇವ್ರ. ಬನ್ನಿ ಇದರ ನಿಜವಾದ ಪುರಾಣ ತಿಳಿಯೋಣ. ಇದು ಯಾಕೆ ದತ್ತಾತ್ರೇಯ, ನೀವು ಮೊದಲಿಗೆ ದತ್ತಾತ್ರೇಯ ಅಂತ ಕೇಳಿರ್ತೀರಿ. ಹೆಂಗೆ ದತ್ತಾತ್ರೇಯ, ಹೆಂಗೆ 3 ತಲೆ 6 ಕೈ ಎಲ್ಲ ಕೇಳಿರ್ತೀರಿ. ಕೇಳಿರ್ತೀರಿ. ಹಾಂ, ಸುಳ್ಳು ಯಾಕೆ ಸುಳ್ಳು ಅಂತ ಈಗ ತಿಳಿಬೇಕು. ಫಸ್ಟು ಅತ್ರಿ ಅನಸೂಯ ದೇವ್ರನ್ನ ಕುರಿತು ತಪಸ್ ಮಾಡ್ತಾರೆ. ಅವಾಗ ಅವನು ಏನು ಕೇಳ್ತಾನೆ, ಸೃಷ್ಟಿ ಸ್ಥಿತಿ ಲಯ ಕಾರಣ ಆಗವ ನಿನ್ನಂಥವನ ಮಗ ಬೇಕು ಅಂತ ವಿಷ್ಣುನ ಕುರಿತು ತಪಸ್ ಮಾಡ್ತಾನೆ. ವಿಷ್ಣುನ ಕುರಿತು ತಪಸ್ ಮಾಡೋದು. ಆಗ ನಿನ್ನಂಥವ ಅವನಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನ ಬರಬೇಕಾದ ಪರಿಸ್ಥಿತಿ ಬರ್ತದೆ. ಮಧ್ವಾಚಾರ್ಯರು ಮಹಾಭಾರತದ ಅಪಂಜರಣ ಹೇಳ್ತಾರೆ, ಸೃಷ್ಟಿ ಕಾಲದಾಗ ಬ್ರಹ್ಮನ ಹೆಸರಿಂದ ವಿಷ್ಣುವ ಬರ್ತಾನೆ, ಶಿವನ ಹೆಸರಿಂದನೂ ವಿಷ್ಣುವ ಇರ್ತಾನೆ, ಸಾಕ್ಷಾತ್ ವಿಷ್ಣುವಿನಿಂದ ನಡೀತದೆ. ಆಮೇಲೆ ನೀವು ಜನ್ಮ ಆಗಿದ್ದು ಹಂಗೆ
ಅತ್ರಿ ಅನಸೂಯಾಗ ಹೆಂಗಾಗ್ಯದ ಅಂದ್ರೆ ಫಸ್ಟು ಬ್ರಹ್ಮದೇವ್ರಿಗೆ ಅವತಾರ ಇಲ್ಲ ಭೂಮಿ ಮೇಲೆ. ಆ ಕಾರಣಕ್ಕೆ ಚಂದ್ರ ಅವನೊಳಗೆ ಬ್ರಹ್ಮದೇವರಿದ್ದರು, ಸೋಮ ಅಂತ ಅವತಾರ ಮಾಡ್ತಾರೆ. ಎರಡನೇದಾಗಿ ದತ್ತಾತ್ರೇಯ ಸಾಕ್ಷಾತ್ ವಿಷ್ಣುನ ಅವ ಅವತಾರ ಮಾಡ್ತಾನೆ. ಆಮೇಲೆ ಮೂರನೇದಾಗಿ ಶಿವ ದೂರ್ವಾಸರಾಗ ಅವತಾರ ಮಾಡ್ತಾರೆ. ಆ ಕಾರಣಕ್ಕೆ ನಿಮ್ಗೆ ಇಲ್ಲಿ ನೋಡ್ಬೋದು ವಿಷ್ಣು ಒಬ್ಬನೇ ಇದ್ದಾನಿಲ್ಲಿ. ಆಮೇಲೆ ನಿಮ್ಗೆ ಅದು ಮಾರ್ಕಂಡೇಯ ಪುರಾಣದಾಗೂ ಹೇಳ್ತಾರೆ, ಸೋಮ ಮತ್ತು ದುರ್ವಾಸರು ತಂದೆ ತಾಯಿನ ಇಬ್ಬರು ಬಿಟ್ಟು ಹೋಗ್ತಾರೆ, ಉಳಿಯೋದು ವಿಷ್ಣು ದತ್ತಾತ್ರೇಯ ಒಬ್ಬನೇ ನಿಮಗೆ. ಆ ಕಾರಣಕ್ಕೆ ಒಂದೇ ಮೂರ್ತಿ ಇದೆ. ಆಮೇಲೆ ಇದು ಮೂರ್ತಿ 12ನೇ ಶತಮಾನ ಆಗಿರೋದ್ರಿಂದ ಮೂರು ಮುಖದ ಕಾನ್ಸೆಪ್ಟ್ ಇದ್ದಿದ್ದಿಲ್ಲ. ನಿಮ್ಗೆ ಯಾವಾಗ ಬರ್ತದೆ ಅಂತಂದ್ರೆ 17ನೇ ಶತಮಾನದ ನಂತರ ಮೂರು ಮುಖದ ಕಾನ್ಸೆಪ್ಟ್ ಬರ್ತದೆ. ನೀವು ಮಹಾರಾಷ್ಟ್ರದಾಗೆಲ್ಲ ನೋಡ್ಬೋದು, ಇಷ್ಟು ಹಳೆ 800-1000 ವರ್ಷದ ಮೂರ್ತಿಗೆ ಎಲ್ಲೂ ಕಾಣೋದಿಲ್ಲ. ಆಮೇಲೆ ನಿಮ್ಮ ದತ್ತಾತ್ರೇಯನ ವಿಗ್ರಹನ ಎಲ್ಲೂ ಇಲ್ಲ. ಈ ಗಾಣಗಾಪುರ ನೋಡ್ತೀರಿ ಪಾದಕ, ಗಿರ್ನಾರ ನೋಡ್ತೀರಿ ಪಾದಕ, ಆಮೇಲೆ ದತ್ತಪೀಠ ಚಿಕ್ಕಮಗಳೂರನ್ನ ನೋಡ್ತೀರಿ ಅಲ್ಲಿ ಪಾದಕ. ಮೂರ್ತಿ ಅನ್ನೋದು ಇಲ್ಲೂ ಇಲ್ಲ. ಗೋವಾದಲ್ಲಿ ಒಂದು ಹಳೆ ಅದು ನನಗೆ ಅಷ್ಟೇ ಮಟ್ಟಿಗೆ ಒಂದೇ ಮುಖದ್ದು ಇರ್ತದೆ. 1000 ವರ್ಷದ 800 ವರ್ಷದಿದ್ರೆ ಒಂದೇ ಮುಖದ್ದೇ ಆಗ್ತದೆ. ಆಮೇಲೆ ಎಲ್ಲೂ ಒಂದು 1000 ವರ್ಷಕ್ಕಿಂತ ಕೆಳಗಿದ್ರೆ 3 ಮುಖದ ಅಂದ್ರೆ 17ನೇ ಶತಮಾನದ ನಂತರ ಏನು ಮೂರ್ತಿ ಆಗವಲ್ಲ, ಅವು ಇವರು ಒಂದು ಕಲ್ಪನೆ ಮಾಡಿದರು, 3 ಶಕ್ತಿ ಒಬ್ಬನಲ್ಲೇ ಅದ ಅಂತ 3 ಮುಖ ಮಾಡಿದರು. ಬಟ್ ಅದು ನಿಜವಾದಲ್ಲ. ನೀವು ಭಾಗವತ ಆಯ್ತು ಎಲ್ಲ ಮಹಾಪುರಾಣಗಳನ್ನು ತೆಗೆದು ನೋಡಿದ್ರೆ ವಿಷ್ಣು ಸಾಕ್ಷಾತ್ ಭಗವಂತನ 3 ಮುಖ ಎಲ್ಲೂ ಇಲ್ಲ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಚಕ್ರ ಅದ, ಆಮೇಲೆ ಈ ಕಡೆ ಶಂಖ ಅದ, ಆಮೇಲೆ ಕೆಳಗೆ ಧ್ಯಾನ ಮುದ್ರ ಅದ. ಆಮೇಲೆ ದತ್ತಾತ್ರೇಯ ಅಂದ್ರೆ ಏನು, ಯೋಗ ಪ್ರವರ್ತಕ. ಯೋಗಶಾಸ್ತ್ರ ಏನು ನಾವು ಮಾಡ್ತೀವಲ್ಲ, ಪತಂಜಲಿ ಕಾಣೋದು ಈಗ. ಅದರಿಂದ ಪೂರ್ವದಾಗ ಕೃತಯೋಗದಾಗ ದತ್ತಾತ್ರೇಯ ಇದ್ದವ, ಅಲ್ಲಿಂದನೂ ಯೋಗ ಪ್ರವರ್ತನೆ ಮಾಡಿ ದತ್ತಾತ್ರೇಯನ. ಆಮೇಲೆ ಧ್ಯಾನ ಮುದ್ರ ಅದ. ಈ ಫೋಟೋದಾಗ ನೀವು ನೋಡ್ಬೋದು ಬೇಕಾರೆ. ಅಲ್ಲಿ ನೀವು ಇನ್ನೊಂದು ಅರ್ಥ ಮಾಡ್ಕೊಬೇಕಂದ್ರೆ ದತ್ತಾತ್ರೇಯ ಅಂದ್ರೆ ಯೋಗನೇ ಅವನದು ಮುಖ್ಯ ಉದ್ದೇಶ, ಯೋಗನ. ಅದಕ್ಕೆ ನಿಮಗೆ ಯೋಗ ಭಂಗಿದಾಗ ಇದ್ದಾನೆ, ಧ್ಯಾನ ಮುದ್ರ ಅಂತ ಇದಕ್ಕೆ. ಆಮೇಲೆ ಶ್ರೀಮದ್ ಮಧ್ವಾಚಾರ್ಯ ಹೇಳ್ತಾರೆ ಹೆಂಗಿದ್ದಾನ ದತ್ತಾತ್ರೇಯ ಅಂದ್ರೆ, ಪ್ರೋದ್ಯದ್ದಿವಾಕರ ಸಮಾನ ತನುಂ ಸಹಸ್ರಂ ಅಂದ್ರೆ ಕೋಟಿ ಸೂರ್ಯರಕ್ಕಿಂತ ಹೆಚ್ಚು ಪ್ರಭಾವ ದತ್ತಾತ್ರೇಯಂದು. ಅಷ್ಟು ಕಾಂತಿ, ಸೂರ್ಯೋರಿ ದಿದೀಪಿ ಬಿರಾಪ್ತ ಸಮಸ್ತ ಲೋಕಂ, ಎಲ್ಲ ಸಮಸ್ತ ಲೋಕಕ್ಕೂ ಹರಡುವಂಥ ಕಾಂತಿ. ಅವ್ನು ಹೆಂಗಿದ್ದಾನಂದ್ರೆ ಜ್ಞಾನ ಮುದ್ರ ಮತ್ತು ಅಭಯ ಮುದ್ರ. ಜ್ಞಾನ ಮುದ್ರ ಅಭಯ ಮುದ್ರ ಹೆಂಗಿರ್ತಂದ್ರೆ, ಜ್ಞಾನ ಮುದ್ರ ಅಭಯ ಮುದ್ರ ಅಲ್ಲಿ ಅಭಯ ಜ್ಞಾನ ಅಂದರೆ ಎಲ್ಲರಿಗೂ ಏನು ಬೇಕೋ ಅಂತ ಜ್ಞಾನ ಕೊಡಿ, ಅಭಯ ಅಂದ್ರೆ ಆಶೀರ್ವಾದ ಮಾಡಲಿಕ್ಕೆ. ಆಮೇಲೆ ಕಪಿಲಂದು ಮತ್ತು ದತ್ತಾತ್ರೇಯಂದು ಇಬ್ಬರದು ಒಂದೇ ಶ್ಲೋಕ ಇರೋದ್ರಿಂದ ಅವರು ಬೇರೆ ಅಲ್ಲ, ವಿಷ್ಣು ಅಂತ ಹೇಳ್ತಾರೆ ಅಷ್ಟೇ. ನೀವು ಈ ದೇವಸ್ಥಾನದ ಮುಂದೆ ನೋಡೋ ಒಂದು ಅದ್ಭುತವಾದ ಗುಡಿ ದತ್ತಾತ್ರೇಯನ ಮೂಲ ಸ್ಥಾನವಾಗಿತ್ತಂತೆ. ಆದ್ರೆ ಕಾರಣಾಂತರದಿಂದ ಆ ಗುಡಿಯನ್ನ ಈಗ ಯಲ್ಲಮ್ಮ ದೇವಿ ಗುಡಿಯಾಗಿ ಬದಲಾಯಿಸಿದ್ದಾರೆ. ಬಟ್ ಸ್ಟಿಲ್ ಗೋಪುರದ ಮೇಲೆ ನಾವು ದತ್ತನ ಕೆತ್ತನೆನ ಕ್ಲಿಯರ್ ಕಟ್ ಆಗಿ ನೋಡಬಹುದು. ಇರೋದಿಲ್ಲ, ಮೂರ್ತಿ ಒಳಗಂತೂ ಮಾಡಲೇಬೇಕು. ನಮ್ಮ ಅಂದಾಜು ಪ್ರಕಾರ ಈಗ ಈ ದೇವಸ್ಥಾನ ಆಗಿ ಒಂದು 250-260 ವರ್ಷ ಆಗಿರಬಹುದು ಅಂತ ನಮ್ಮ ಅಭಿಪ್ರಾಯ. ಆಗಿ ಪ್ರತಿಷ್ಠಾಪನೆ ಅಲ್ಲ, ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠಾಪನೆ ಇಲ್ಲೇ ಹಿಂಗೆ. ಇವಾಗ ನಾವು ಯೂಶಲಿ ನೋಡ್ತೀವಿ ರೀ, ಒಂದು ಮೂರ್ತಿ ಪ್ರೊಟೆಕ್ಟ್ ಮಾಡಕ್ಕಂತ ಒಂದು ಪ್ಲೇಸ್ ಮಾಡ್ಯಾರ, ಹೆಚ್ಚು ಕಡಿಮೆ ಮಾಡ್ಯಾರ. ಬಟ್ ಅದು ಇಲ್ಲೇ ನೀವು ಪುಸ್ತಕದಾಗ 2 ಯೋಗಿ ನಾರಾಯಣ ದೇವಸ್ಥಾನ ಅಂತ ಸ್ಪಷ್ಟ ಅದ. ಒಂದು ಎಲ್ಲಿದೆ ಒಂದು ಇಲ್ಲೇ ಅದ ಎದುರಿಗೆ, ಇನ್ನೊಂದು ಭೂತನಾಥನ ಗುಡಿ ಹತ್ರ ಒಂದು ದೇವಸ್ಥಾನ ಅದ, ಅದು ಯೋಗಿ ನಾರಾಯಣ ದೇವಸ್ಥಾನನ. ಬಟ್ ಇದನ್ನು ಉಲ್ಲೇಖ ಮಾಡ್ತಾರೆ ಇಲ್ಲಿ ಹತ್ತಿರದ ಅಂತಾರೆ, ಅದಕ್ಕಿಂತ ಸ್ವಲ್ಪ ಹತ್ತಿರ ಇದು. ಆಮೇಲೆ ಇನ್ನೊಂದು ಏನಂದ್ರೆ, ನೀವು ಅಲ್ಲಿ ಶುಕಾಸ ಅಂತೊಂದು ಹೊರಗಿಂದೊಂದು ಪ್ರಾಂಗಣ ಅದ, ಇದಕ್ಕೆ ಗೋಪುರಕ್ಕೆ ಹಚ್ಚಿನ ಒಂದು ಕಲ್ಲಿಟ್ಟಾರ. ಅಲ್ಲಿ ನೋಡಿದ್ರೆ ಇದೇ ನಾರಾಯಣ ಮೂರ್ತಿನ ಅಲ್ಲಿ ಹೋದ ನಿಮಗೆ. ಇದು ದೇವಸ್ಥಾನ ಎದುರಿಗೇನ ಗೋಪುರದಿಂದ ಸ್ವಲ್ಪ ಕೆಳಗಿನ ಭಾಗದಾಗ ಒಂದು ಚೌಕನ ಕಲ್ಲದ, ಅಲ್ಲೇ ನೋಡಿದ್ರೆ ಯೋಗಿ ನಾರಾಯಣ ಮೂರ್ತಿನ ಅಲ್ಲಿ ಹೋದ. ಬೈ ದ ವೇ, ಈ ಟೆಂಪಲ್ ಬಾದಾಮಿದಾಗ ಎಲ್ಲೈತಂತ ಥಿಂಕ್ ಮಾಡ್ತಿದ್ದೀರಾ? ತಲೆ ಕೆಡ್ಸ್ಕೋಬೇಡಿ, ಬಾದಾಮಿ ಕೇವ್ಸ್ ನ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ಈ ದೇವಸ್ಥಾನವಿದೆ.